ನಾವು ಜಗದ್ಗುರು ರಾಮಾನಂದಾಚಾರ್ಯ ನರೇಂದ್ರಾಚಾರ್ಯಜಿ ಮಹಾರಾಜರ ಶಿಷ್ಯ ಬಾಳಾಸಾहेಬ್ ಪೋಳ್ ಕೋಲಾರ जिले के निरीक्षक जगद्गुरु रामानंदाचार्य नरेंद्राचार्य जी महाराज परंपरे रामानंदाचार्य स्वस्वरूप संप्रदाय रामानंदाचार्य संप्रदाय प्रभु रामचंद्र परंपरेयिंद बंदिरोದು ಪಾದುಕ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಪ್ರೋಗ್ರಾಮ್ ಕಾರ್ಯಕ್ರಮ ಆಯೋಜನೆ ಮಾಡಿದ್ದೀವಿ। ಈ ಕಾರ್ಯಕ್ರಮದಲ್ಲಿ ನಮ್ಮ ಕೋಲಾರ ಭಕ್ತಾದಿಗಳಿಗೆ ವಿನಂತಿ ಇದೆ, ಎಲ್ಲರೂ ಶತಶೃಂಗ ಕಲ್ಯಾಣ ಮಂಟಪ ಈ ಕ್ಷೇತ್ರದಲ್ಲಿ ಈ ಕಲ್ಯಾಣ ಮಂಟಪದಲ್ಲಿ ಪಾದುಕ ದರ್ಶನ ಕಾರ್ಯಕ್ರಮ 4ನೇ ತಾರೀಕು ಬುಧವಾರ ಬೆಳಗ್ಗೆ 9 ಗಂಟೆಯಿಂದ ಸ್ಟಾರ್ಟ್ ಆಗುತ್ತೆ। ಎಲ್ಲರೂ ಬಂದು ಅಲ್ಲಿ ಸ್ವಾಮೀಜಿದು ದರ್ಶನ, ಸ್ವಾಮೀಜಿ ಪಾದುಕ ದರ್ಶನ ತಗೊಳ್ಳೋಕ್ಕೆ ನಾವು ಎಲ್ಲ ಕಾರ್ಯಕ್ರಮ ಆಯೋಜನೆ ಮಾಡಿದ್ದೀವಿ। ಈ ಕಾರ್ಯಕ್ರಮ ಆಯೋಜಿತ ಮಾಡೋದಕ್ಕೆ ಕಾರಣ ಅಂದರೆ ನಮ್ಮ ಎಲ್ಲ ಕೋಲಾರ ಭಾವಿಕ ಭಕ್ತಾದಿಗಳಿಗೆ ನಮ್ಮ ಸ್ವಾಮೀಜಿದು ಆಶೀರ್ವಾದ ಆಗಲಿ, ಅವರು ಕುಟುಂಬದಲ್ಲಿ ಸುಖ ಶಾಂತಿ ಸಮಾಧಾನ ಪಡಲಿ ಅಂತ ನಮ್ಮ ಎಲ್ಲ ಕಾರ್ಯಕರ್ತರುಗಳು ಈ ಕೋಲಾರ ಡಿಸ್ಟಿಕಲ್ಲಿ ತಾಲೂಕಲ್ಲಿನೂ ಎಲ್ಲ ತಾಲೂಕಲ್ಲಿನೂ ಪ್ರಚಾರ ಪ್ರಸಾರ ಮಾಡ್ತಾಯಿದ್ದೀವಿ। ಎಲ್ಲರೂ ಈ ಸಮಯದಲ್ಲಿ ಬಂದು ಸ್ವಾಮೀಜಿದು ಪಾದುಕದ ದರ್ಶನ ತಗೊಳ್ಬೇಕು। ಸ್ವಾಮೀಜಿದು ಉದ್ದೇಶ ಏನಂದರೆ, ಪ್ರಭು ರಾಮಚಂದ್ರದು ಉದ್ದೇಶ ಏನಂದರೆ, ಸಮಾಜದಲ್ಲಿ ಪ್ರಭು ರಾಮಚಂದ್ರ ಸಂಪ್ರದಾಯ ರಾಮಾನಂದಾಚಾರ್ಯ ಸಂಪ್ರದಾಯ ಆದ್ಯ ಜಗದ್ಗುರು ರಾಮಾನಂದಾಚಾರ್ಯಜಿ ಅವ್ರದ್ದು ಸಂದೇಶ ಬಂದು ಜಾತ್ ಪಾತ್ ಪೂಛೆ ನ ಕೋಯಿ ಜೋ ಹರಿ ಕಾ ಭಕ್ತಿ ಕರೆ ಓ ಹರಿ ಹೋ ಜಾಯ್, ಅದು ಈ ಸಂದೇಶ ರಾಮಾನಂದಾಚಾರ್ಯಜಿ ಆದ್ಯ ರಾಮಾನಂದಾಚಾರ್ಯಜಿ ನಾವು ಎಲ್ಲ ಭಕ್ತಾದಿಗಳಿಗೆ ಕೊಟ್ಟಿದ್ದರು। ಈ ಜಗದ್ಗುರು ರಾಮಾನಂದಾಚಾರ್ಯ ನರೇಂದ್ರಾಚಾರ್ಯಜಿ ಮಹಾರಾಜು ನಮ್ಮ ಎಲ್ಲ ಭಕ್ತಾದಿಗಳಿಗೆ ಸಂದೇಶ, ನೀವು ಬದುಕಿ ಬೇರೆಯವ್ರಿಗೂ ಬದುಕಿಸಿ, ಈ ಉದ್ದೇಶದಿಂದ ಸ್ವಾಮೀಜಿ ಈ ಭಾರತ ದೇಶದಲ್ಲಿ ಪ್ರತಿಯೊಂದು ಜಿಲ್ಲೆಗೆ ಪ್ರತಿಯೊಂದು ರಾಜ್ಯಕ್ಕೆ ಈ ಪಾದುಕ ಮಾರ್ಗದರ್ಶನದಲ್ಲಿ ಹೋಗಿ ಎಲ್ಲರಿಗೂ ನಮ್ಮ ಹಿಂದೂ ಬಾಂಧವಗಳಿಗೆ ಮಾರ್ಗದರ್ಶನ ಮಾಡ್ತಾರೆ। ಹಿಂದೂ ಬಾಂಧವಗಳಿಗೂ ಎಲ್ಲ ಒಗ್ಗಟ್ಟಾಗಿ ನಾವು ಹಿಂದೂ ರಾಮಾನಂದಾಚಾರ್ಯದು ಈ ಸಂಪ್ರದಾಯ ಮುಂದೆ ಎಲ್ಲ ಒಗ್ಗಟ್ಟಾಗಿ ಆಗಿ ಈ ಕಾರ್ಯಕ್ರಮ ಎಲ್ಲರೂ ನಡೆಸಬೇಕು ಅಂತ ಸ್ವಾಮೀಜಿದು ಸಂದೇಶ। ಮತ್ತು ಸ್ವಾಮೀಜಿ ಸಮಾಜದಲ್ಲಿ ದುರ್ಬಲ ಘಟಕಗಳು ಇರ್ತಾರೆ, ಅವ್ರಿಗೆ ಸಾಮಾಜಿಕ ಉಪಕ್ರಮ ಅಂತ ಅಂತರ್ಗತ ನಾವು ಎಲ್ಲ ಸೇವೆ ಮಾಡ್ತೀವಿ। ಲೈವ್ ರಾಮಾನಂದಾಚಾರ್ಯ ಸಂಪ್ರದಾಯದು 41 ಸೋಷಲ್ ಆ್ಯಕ್ಟಿವಿಟಿ ಸಾಮಾಜಿಕ ಉಪಕ್ರಮ ನಡೀತಾ ಇರುತ್ತೆ। ಅದರಲ್ಲಿ ಪ್ರಮುಖವಾಗಿ ಇವಾಗ ನಡೆಯೋದು ಎಲ್ಲರಿಗೂ ಬೇಕಾಗಿರೋದು ರಕ್ತ। ಅದಕ್ಕೆ ಸ್ವಾಮೀಜಿ ಏನು ಮಾಡಿದ್ದಾರೆ, ಬ್ಲಡ್ ಇನ್ ನೀಡ್, ಈ ಯಾವ ಹಾಸ್ಪಿಟಲಲ್ಲಿ ಇದ್ರೇನೋ ಅವ್ರಿಗೆ ರಕ್ತ ಬೇಕಾದರೆ ಈ ನಂಬರ್ದಲ್ಲಿ ನಾವು ಕಾಂಟ್ಯಾಕ್ಟ್ ಮಾಡಿದ್ರೆ ಅವ್ರಿಗೆ ರಕ್ತ ಸಿಕ್ಕುತ್ತೆ। ಬ್ಲಡ್ ಇನ್ ನೀಡಲ್ಲಿ ನಾವು ಗೂಗಲಲ್ಲಿ ಹಾಕಿದ್ರೆ ನಮಗೆ ಎಲ್ಲರಿಗೂ ಬರುತ್ತೆ। ಮತ್ತು ಮರಣೋತ್ತರ ದೇಹದಾನ ಅತಿ ಇಂಪಾರ್ಟೆಂಟ್। ಸ್ಕೂಲಲ್ಲಿ ಮೆಡಿಕಲ್ ಕಾಲೇಜಲ್ಲಿ ನಮ್ಮ ಎಲ್ಲರದು ಮಕ್ಕಳು ಓದ್ತಾ ಇರ್ತಾರೆ, ಅದಕ್ಕೆ ಫೈಬರ್ ಬಾಡಿ ಇರುತ್ತೆ, ಅದಕ್ಕೆ ಬದಲಾಗಿ ನಾವು ಹಿಂದೂ ಈ ಜಗದ್ಗುರು ರಾಮಾನಂದಾಚಾರ್ಯ ನರೇಂದ್ರಾಚಾರ್ಯಜಿ ಮಹಾರಾಜಗಿಂದ ಪ್ರೇರಣೆಯಿಂದ ಎಲ್ಲ ಜನಗಳು ಮರಣೋತ್ತರ ದೇಹದಾನ ಅಂದರೆ ನಮ್ಮ ಮನೆಯಲ್ಲಿ ಸಾವು ಆಗಿದೆ,
ನಾವು ಆ ಬಾಡಿ ಸುಡ್ತೀವಿ ಹಿಂದೂ ಪ್ರಕಾರ, ಅದೇ ಬಾಡಿ ಈ ಸಂಪ್ರದಾಯದಿಂದ ಮೆಡಿಕಲ್ ಕಾಲೇಜ್ಗೆ ದಾನ ಮಾಡ್ತಾರೆ. ಮತ್ತು ಈ ನ್ಯಾಷನಲ್ ಹೈವೇಸ್ ಇದೆ, ಅದರಲ್ಲಿ ಸಂಪ್ರದಾಯದಿಂದ 53 ಆಂಬ್ಯುಲೆನ್ಸ್ ನಿಶುಲ್ಕ ಉಚಿತವಾಗಿ ಸೇವೆ ಮಾಡುತ್ತೆ. ಯಾವ ಜಾಗಕ್ಕೆ ಆಕ್ಸಿಡೆಂಟ್ ಆಗುತ್ತೆ ಆ ಜಾಗದಿಂದ ಹಾಸ್ಪಿಟಲ್ಗೆ ಆ ಪ್ಯಾಸೆಂಜರ್ಗೆ ಕರ್ಕೊಂಡೋಗೋದು ಈ ಸಂಪ್ರದಾಯದ ಮೊದಲು ಅಧಿಕಾರ. ಅದಕ್ಕೆ ಭಾರತ ದೇಶದಲ್ಲಿ 53 ಆಂಬ್ಯುಲೆನ್ಸ್ ಇವಾಗ ಸೇವೆ ಮಾಡ್ತಾಯಿದೆ. ಈ ಥರ ಸರ್ವಸಾಮಾನ್ಯ ಲೋಕಕ್ಕೆ ಎಂಥ ಉಪಯೋಗ ಆಗೋದು, ರೈತರಿಗೆ ಮತ್ತು ಶಾಲೆಯ ಮಕ್ಕಳಿಗೆ ಸ್ಕೂಲ್ ಪುಸ್ತಕ ಕೊಡೋದು, ಬಡವರಿಗೆ ಮೇಕೆ ಹಸು ಎಲ್ಲ ಕೊಡೋದು, ಇಂಥ ಸೇವೆಗಳು ಸ್ವಾಮೀಜಿ ನಿತ್ಯ ದಿನ ಈ ಉಪಕ್ರಮ ಭಾರತ ದೇಶದಲ್ಲಿ ನಡೀತಾ ಇರುತ್ತೆ. ಈ ಕಾರ್ಯಕ್ರಮ ಸ್ವಾಮೀಜಿ ನಮ್ಮ ಎಲ್ಲರ ಮೇಲೆ ಕೃಪೆ ಮಾಡಿ ಕೋಲಾರದಲ್ಲಿ ಪಾದುಕಾ ದರ್ಶನ ಕಾರ್ಯಕ್ರಮ ಕೊಟ್ಟಿದೆ. ಇದಕ್ಕೆ ಎಲ್ಲ ಭಾವಿಕಗಳು ಸಹಕಾರ್ಯ ಮಾಡಿ ಈ ದರ್ಶನಕ್ಕೆ ಬರಬೇಕು. ಮತ್ತು ನಮ್ಮ ಎಲ್ಲ ಕಾರ್ಯಕರ್ತರು ಕೋಲಾರದಲ್ಲಿ ಇರೋದು ಎಲ್ಲರೂ ಸಮಾಜದಲ್ಲಿ ಹೋಗಿ ಸ್ವಾಮೀಜಿದು ಪ್ರಚಾರ ಮಾಡಿದ್ದಾರೆ. ಈ ಪ್ರಚಾರಕ್ಕೆ ಎಲ್ಲ ತಾಲೂಕಲ್ಲೂ ಸ್ವಾಮೀಜಿದು ಈ ಪ್ರಚಾರ ಆಗಿದೆ. ಎಲ್ಲರ ಭಾವಿಕಗಳಿಗೆ ವಿನಂತಿ ಇದೆ, ಎಲ್ಲರೂ ಈ ಶತ್ರುಶೃಂಗ ಕಲ್ಯಾಣ ಮಂಟಪದಲ್ಲಿ ಬಂದು ಎಲ್ಲರೂ ಸ್ವಾಮೀಜಿದು ಆಶೀರ್ವಾದ ಪಡಿ ಇಂಥ ವಿನಂತಿಗಳು ಕೇಳ್ತೀವಿ. ಜೈ ಸಿಯಾರಾಮ್. ಜೈ ಸಿಯಾರಾಮ್. ಪ್ರಭು ರಾಮಚಂದ್ರದಿಂದ ಅಯೋಧ್ಯದಲ್ಲಿ ಪ್ರಭು ರಾಮಚಂದ್ರದು ಜನ್ಮ ಆಯ್ತಲ್ಲ, ಆವಾಗ ತ್ರೇತಾಯುಗದಲ್ಲಿ ಭರತ ಅವ್ರ ತಮ್ಮ ಭರತು ಅವ್ರ ಪಾದುಕ ಇಟ್ಕೊಂಡು ಅಯೋಧ್ಯದಲ್ಲಿ ರಾಜ ಮಾಡಿದರು. ಅದೇ ಪಾದುಕ ಪರಂಪರೆಯಿಂದ ಪ್ರಭು ರಾಮಚಂದ್ರದು ಪಾದುಕ, ರಾಮಾನಂದಾಚಾರ್ಯದು ಪಾದುಕ ಶಕ್ತಿ ಅದರಲ್ಲಿ ಬಂದಿದೆ. ಇವಾಗ ಜಗದ್ಗುರು ರಾಮಾನಂದಾಚಾರ್ಯ ನರೇಂದ್ರಾಚಾರ್ಯಜಿ ಮಹಾರಾಜ್ ಈ ರಾಮಾನಂದಾಚಾರ್ಯ ಸಂಪ್ರದಾಯದ ಉತ್ತರಾಧಿಕಾರಿ ಜಗದ್ಗುರು ರಾಮಾನಂದಾಚಾರಿ. ಇವರು ಪಾದುಕ, ಆ ಪರಂಪರೆ ಪಾದುಕ ಇಲ್ಲಿ ಬರ್ತಾ ಇದೆ. ಅಷ್ಟು ಶಕ್ತಿ ಇರುತ್ತೆ. ಗುರು ಅಂದರೆ ವ್ಯಕ್ತಿ ಇಲ್ಲ, ಗುರು ಅಂದರೆ ಮಹಾಶಕ್ತಿ. ಈ ಶಕ್ತಿ ಯಾವುದರಲ್ಲಿ ರೂಪದಲ್ಲಿ ಬಂದು ನಾವು ಇಲ್ಲ ವ್ಯಕ್ತಿಗಳು ಬಂದು ಇಲ್ಲಿ ಕುತ್ಕೊಂಡು ಪ್ರಚಾರ ಮಾಡ್ತೀವಿ. ದೇವರು ಆ ಥರ ಮಾಡಲ್ಲ. ದೇವರಿಗಿಂತ ದೊಡ್ಡವರು ಗುರು. ಆ ಗುರು ಪಾದುಕೆ ಶಕ್ತಿ ಈ ಗುರು ಪರಂಪರೆಯಿಂದ ಗುರು ಬಂದಿದೆಯಲ್ಲ, ಆ ಗುರುದು ಶಕ್ತಿ ಈ ಪಾದುಕೆಯಲ್ಲಿ ಇರುತ್ತೆ. ಆ ಪಾದುಕೆ ಈ ಮೆರವಣಿಗೆ ಇಲ್ಲಿ ಮಾಡಿಬಿಟ್ಟು ನಾವು ಎಲ್ಲರೂ ಪೂಜೆ ಮಾಡಿ ದರ್ಶನ ಮಾಡ್ತೀವಿ. ಅದಕ್ಕೋಸ್ಕರ ಸ್ವಾಮೀಜಿ ನಮ್ಮ ಎಲ್ಲರಿಗೂ ಈ ಪಾದುಕೆ ಕಾರ್ಯಕ್ರಮ ಕೊಟ್ಟಿದ್ದಾರೆ.